ನಿನ್ನೆ ಸೆಷನ್ ನಲ್ಲಿ ವಿರೋಧ ಪಕ್ಷಗಳು ಹನಿ ಟ್ರ್ಯಾಪ್ ಆಗ್ತಾ ಇದೆ ರಾಜಣ್ಣ ಮತ್ತು ಅವ್ರ ಮಗನ ಮೇಲೆ ಅಂತಕ್ಕಂಥ ವರದಿನ ನೀವೆಲ್ಲ ಮಾಧ್ಯಮದ ಮೂಲಕ ನಾವು ನೋಡಿದ್ವಿ. ನಾವು ಯಾವ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ ಅನ್ನೋದು ನಾಚಿಕೆ ಆಗುತ್ತೆ. ಮತ್ತೆ ಟಿವಿ ಇತ್ತೀಚೆಗೆ ಈ ಟಿವಿಗಳನ್ನ ನಿಮ್ಮ ಮಾಧ್ಯಮನ ಹಾಕಿ ಮನೆ ಮಕ್ಕಳು ಮುಂದೆ ಅದನ್ನ ನೋಡಿಸ್ಲಿಕ್ಕೆ ಹೇಳಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಅದೊಂದು ಮುಜುಗರ. ರಾತ್ರಿ 1ರಿಂದ 12ರಿಂದ 1:30ವರೆಗೂ ನಾನು ನಿಮ್ಮ ಟಿವಿಗಳು ನೋಡಿದ್ದೀನಿ. ನಾನು ನನ್ನ ನೈಟಲ್ಲಿ ಒಂದು ಕಡೆ ಎಚ್ ಡಿ ರೇವಣ್ಣ ಅವರ ಮಕ್ಕಳದು ಸಿಡಿಗಳು ಬಂತು, ರಮೇಶ್ ಜಾರಕಿಹೊಳಿದ್ ಬಂತು, ಈಗ ಮುನಿರತ್ನಂದ್ ಬಂತು. ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ರಾಜಣ್ಣ ಮತ್ತೆ ಅವ್ರ ಮಗಂದು ಕೂಡ ಹನಿ ಟ್ರ್ಯಾಪ್ ಆಗಿದೆ ಅಂತ ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಇದು ಈ ಸರ್ಕಾರ, ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಉಪಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಅಲ್ಲಿ ಸೆಷನ್ ಅಲ್ಲಿ ನೇರ ವಾದನೆ ಮಾಡ್ತಾ ಇರುವಂತದ್ದು ನೆನ್ನೆ ಕಂಡು ಬಂದಂತ ಮಾಧ್ಯಮದ ಮೂಲಕ ನೋಡುವಂತ ವಿಚಾರ. ಇದಕ್ಕೆ ಸರಿಯಾದಂತ ಸಿಬಿಐ ತನಿಖೆಗೆ ವಹಿಸ್ಬೇಕು. ಇದನ್ನ ನಿಮ್ಮ SIT ಇದೇನೋ ಇಲ್ಲಿ ತನಿಖೆಗಳಿದಾವಲ್ಲ, ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿಸ್ತಿರಲ್ಲ, ಕ್ಲೀನ್ ಚಿಟ್ ಕೊಟ್ಕೊಳ್ಳೋಕೋಸ್ಕರ ಲೋಕಾಯುಕ್ತ ಮನೆ ಮುಖ್ಯಮಂತ್ರಿಗಳು ಮಾಡ್ಕೊಂಡ್ರಲ್ಲ, ಲೋಕಾಯುಕ್ತ ತನಿಖೆ ಮಾಡಿ ಕ್ಲೀನ್ ಚಿಟ್ ಅಂತೇಳಿ ಒಳ್ಳೆ ಗರ್ಗರಿ ವೈಟ್ ಶರ್ಟ್ ತರ ಹಾಕೊಂಡು ಅವ್ರನ್ನ ಮುಖವಾಡೆಲ್ಲ ಬದಲಾಯಿಸ್ಕೊಂಡ್ರಲ್ಲ, ಆ ತರ ಆಗೋದು ಬೇಡ. ಇದನ್ನ ನಿಷ್ಪಕ್ಷಪಾತವಾಗಿ ಒಂದು ವಿಶೇಷ ಏನು ರಾಜಣ್ಣ ಅವ್ರು ಹೇಳ್ತಾ ಇದ್ರು, ಅವರೇ ಒತ್ತಾಯ ಮಾಡ್ತಾ ಇದ್ರು, ನಿವೃತ್ತ ನ್ಯಾಯಮೂರ್ತಿಗಳು, ಒಳ್ಳೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಕ ಮಾಡಿ ಈ ತನಿಖೆ ಮಾಡಿ ಈ ಪಿಡುಗು ಇಲ್ಲಿಗೆ ಕೊನೆ ಆಗ್ಬೇಕು. ಇವತ್ತು ಅವ್ರ ಸೆಷನ್ ಅಲ್ಲೇ ಹೇಳ್ತಾರೆ ರಾಜಣ್ಣ, ಡೆಲ್ಲಿಯಿಂದ ಮಾತಾಡ್ತಾರೆ, ಬೇರೆ ಬೇರೆ ರಾಷ್ಟ್ರದಿಂದ ಮಾತಾಡ್ತಾರೆ, ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಇದೆ, ಸಿಡಿ ಮಾಡೋದು, ಹನಿ ಟ್ರ್ಯಾಪ್ ಮಾಡುವಂಥದ್ದು, ಈ ತರದ್ದು ಒಂದು ಫ್ಯಾಕ್ಟ್ರಿ ಇದೆ ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ. ನಮ್ಮ ಕರ್ನಾಟಕನ ಯಾವ ಮಟ್ಟಕ್ಕೆ ತಗೊಂಡೋದ್ರಿ ನೀವು ರಾಜಕಾರಣಿಗಳು? ನೀವು ದಿನನಿತ್ಯನೂ ನೀವು ಅಧಿಕಾರ ಹಿಡಿಯೋ ಹುಚ್ಚಿನಲ್ಲಿ, ಆ ಅಮಲಿನಲ್ಲಿ ಈ ವೈಯಕ್ತಿಕ ವಿಚಾರಕ್ಕೆ ಹೋಗಿ ಹನಿ ಟ್ರ್ಯಾಪ್ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ನಮ್ಮ ಕರ್ನಾಟಕದ ಜನ ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಕೂಡಲೇ ಮುಖ್ಯಮಂತ್ರಿಗಳು ಇದನ್ನ CBIಗೆ ವಹಿಸ್ಬೇಕು. ಯಾರೇ ಆಗಿರ್ಲಿ, ಬೇರೆ ಯಾರು ಮಾಡಿದಾರೋ ಅದು ನಮ್ಗೆ ಗೊತ್ತಿಲ್ಲ, ಮಾಡ್ದೇನೆ ಅವ್ರು ಮಾಡೋರೆ ಅಂತ ನಾವು ಹೇಳಲಿಕ್ಕೂ ಆಗೋದಿಲ್ಲ. ಅದು ಸತ್ಯಾಸತ್ಯತೆ ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಾಗ್ಬೇಕು. ಮತ್ತೆ ಎಲ್ಲಾ ರಾಜಕಾರಣಿಗಳು ಬೆತ್ತಲಾಗ್ತಾರೆ ಇದರಲ್ಲಿ. ಈ ಮೂರೂ ಪಕ್ಷದ ರಾಜಕಾರಣಿಗಳು ಬೆತ್ತಲಾಗ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಈಗಾಗಲೇ 48 ಜನದ ಮೇಲೆ ಇದೆ ಅಂತ ಹೇಳಿ ನಿಮ್ಮ ಜವಾಬ್ದಾರಿಯುತವಾದಂತ ಸಚಿವರು, ನಮ್ಮ ಸಹಕಾರ ಸಚಿವರಾದ ರಾಜಣ್ಣ ಅವರೇ ಹೇಳಿದ್ದಾರೆ, ನಿಮ್ಮ ಪಕ್ಷದವರು ಹೇಳಿದ್ದಾರೆ. ನಿನ್ನೆ ಎಲ್ಲ ವಿರೋಧ ಪಕ್ಷಗಳು ಎಲ್ಲ ಕೂಡ ಮೇಜನ್ನ ಕುಟ್ಟಿ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಕೂಡಲೇ ಇದನ್ನ CBI ತನಿಖೆಗೆ ವಹಿಸಬೇಕು ಅಂತೇಳಿ ನಾವು ಕೂಡ ಸಾರ್ವಜನಿಕರ ಪರವಾಗಿ, ರೈತರ ಪರವಾಗಿ, ಈ ನಾಡಿನ ಜನತೆ ಪರವಾಗಿ ಸರ್ಕಾರವನ್ನ ಒತ್ತಾಯಿಸ್ತೀವಿ.